ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಡೈಲಿ ವೇರ್ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದು ಬ್ಯಾಂಗ್ಳೂರಿನಲ್ಲಿ ಪೂಜಾ ಜ್ಯುವೆಲರ್ಸ್ ಅಂತ ಇದೆಯಲ್ಲ, ಅವ್ರದ್ದು ಶಾಪ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಈ ವ್ಲಾಗ್ನಲ್ಲಿ ನಾನು ಇದು ಮನಿದು ಅಟ್ರ್ಯಾಕ್ಟ್ ಮಾಡೋದಕ್ಕೆ 5 ಟಿಪ್ಸ್ನ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ 2 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು 4 ಗ್ರಾಮ್ಸ್ವರೆಗೂ ಬರುವಂತಹ ಡೈಲಿ ವೇರ್ಗೆ ನಾವು ಯೂಸ್ ಮಾಡುವಂಥ ಕಿವಿ ಓಲೆಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಒಂಥರ ಡಿಫ್ರೆಂಟಾಗಿ ಯುನೀಕ್ ಸ್ಟೈಲಲ್ಲೇ ಇದೆ, ಅಂದರೆ ಬೇರೆ ಬೇರೆ ಡಿಸೈನಲ್ಲಿದೆ. ಹಾಗೆ ನೋಡ್ಕೊಂಬನ್ನಿ. ಸೊ ಫಸ್ಟ್ ನೀವೇನು ನೋಡ್ತಾ ಇದ್ದೀರಾ, ಇದು 3 ಗ್ರಾಮ್ 900 ಮಿಲಿ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋದು ಮಧ್ಯದಲ್ಲಿ ಒಂಥರ ಬ್ಲ್ಯಾಕ್ ಬೀಡ್ಸ್, ಅಂದರೆ ಬ್ಲ್ಯಾಕ್ ಸ್ಟೋನ್ಸಲ್ಲಿ ಬಂದಿದೆ. ಇದು ಕೆಳಗಡೆ ನೋಡಿ ಒಂಥರ ಜುಮ್ಕಾ ಟೈಪ್ ಇದೆ. ಇದು 2.25 ಗ್ರಾಮ್ ಆ ಥರ ಬರುತ್ತೆ. 3 ಗ್ರಾಮ್ಸ್ ಒಳಗೇ ಇದೆ, 2.25 ಗ್ರಾಮು. ಮತ್ತು ಈ ಒಂದು ಇಯರಿಂಗ್ ನೋಡಿ, ಇದು 3 ಗ್ರಾಮ್ಸ್ ಒಳಗೇ ಬರುತ್ತೆ. ಸೊ ಎಲ್ಲನೂ ಏನು ಗೊತ್ತಾ, 2 ಗ್ರಾಮ್ಸ್, 3 ಗ್ರಾಮ್ಸ್ ಮತ್ತು 4 ಗ್ರಾಮ್ಸ್ನಲ್ಲಿದೆ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕರಿಮಣಿ ಸರ ಇರುತ್ತೆ ನೋಡಿ, ಅದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕೆಲವರೆಲ್ಲ ಹುಡುಕ್ತಾ ಇರ್ತೀರಲ್ಲ ಕರಿಮಣಿಗೆ ಮ್ಯಾಚ್ ಮಾಡೋಕ್ಕೆ ಯಾವ್ದಾರ ಓಲೆ, ಅದನ್ನು ನೀವು ತೊಗೋಬೋದು. ಸೊ ಅದೊಂದು 3 ಗ್ರಾಮ್ಸ್ ಒಳಗೆ ಬರುತ್ತೆ. ಮತ್ತು ಇವಾಗ ನೀವು ನೋಡ್ತಾ ಇರೋದು ಅದು 3 ಗ್ರಾಮ್ಸಲ್ಲಿದೆ. ಇದು 2 ಗ್ರಾಮ್ಸ್, ಅಂದರೆ 2 ಗ್ರಾಮ್ 800 ಮಿಲಿ, 2 ಗ್ರಾಮ್ಸ್ ಮತ್ತು 800 ಮಿಲಿ ಆ ಥರ ಬರುತ್ತೆ. ಸೊ ಇಲ್ಲ ಏನು ಗೊತ್ತಾ, ಒಂದಕ್ಕಿಂತ ಒಂದು ಬೇರೆ ಬೇರೆ ಪ್ಯಾಟರ್ನಲ್ಲೇ ಇದೆ ನೋಡಿ. ಇದು ನೋಡಿ 2.25 ಗ್ರಾಮಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಮೇಲ್ಗಡೆ ನೋಡಿ ಒಂಥರ ಪಿಂಕ್ ಸ್ಟೋನು ಮತ್ತು ಗ್ರೀನ್ ಸ್ಟೋನ್ ಬಂದಿರೋದ್ರಿಂದ ಒಂಥರ ಲುಕ್ ಇದೆ ಅದಕ್ಕೆ. 2.25 ಗ್ರಾಮಲ್ಲಿ ಬರುತ್ತೆ ಅದು. ಮತ್ತು ಇದೂ ಅಷ್ಟೇ ಒಂದು 2.5 ಗ್ರಾಮಲ್ಲೇ ಬರುತ್ತೆ. ಇದು ಅಷ್ಟೇ 2.5 ಗ್ರಾಮ್ ಒಳಗೇ ಬರುತ್ತೆ. ಇದೆಲ್ಲ ಒಂದು ಸ್ವಲ್ಪ ವೆಯ್ಟ್ ಇರೋದ್ರಿಂದ ನೀವು ಡೈಲಿ ವೇರ್ ಆರಾಮಾಗಿ ಮಾಡ್ಬೋದು. ಸೊ ಇದು ನೋಡಿ ಜಸ್ಟ್ 1 ಗ್ರಾಮಲ್ಲಿದೆ. ಇದು 1.25 ಗ್ರಾಮ್ ಆ ಥರ ಏನೋ ಬರುತ್ತೆ. ಇದೆಲ್ಲ ಮಕ್ಳಿಗೂ ಇಡ್ಬೋದು, ದೊಡ್ಡವರು ವೇರ್ ಮಾಡ್ಬೋದು. ಮತ್ತು ಈ ಒಂದು ಇಯರಿಂಗ್ ನೋಡಿ, ಇದು 2 ಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಒಂಥರ ಏನು ಗೊತ್ತಾ, ತುಂಬ ಕ್ಯೂಟಾಗಿದೆ, ತುಂಬ ಚಿಕ್ಕದಾಗಿದ್ರು ನೋಡೋಕ್ಕೆ ಚೆನ್ನಾಗಿದೆ. ಇದು ನೋಡಿ 2.5 ಗ್ರಾಮ್ನಲ್ಲಿ ಕೆಳಗಡೆ, ಅಂದರೆ ಡೈಲಿ ವೇರ್ಗೆ ಕೆಲವರು ಈ ಥರ ಇಷ್ಟಪಡ್ತಾರಲ್ವ, ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋರು ಏನು ಕಟ್ ಆಗಬಾರ್ದು ಅನ್ನೋರಿಗೆ ಆ ಥರ ಓಲೆ ಮ್ಯಾಚ್ ಆಗುತ್ತೆ. 2 ಗ್ರಾಮ್ 2.25 ಗ್ರಾಮ್ ಆ ಥರನೇ ಅಂದ್ಕೊಳ್ಳಿ. ಸೊ ಈ ಒಂದು ಇದು ನೋಡಿ ಜುಮ್ಕಾ ಥರ ಬಂದಿದೆಯಲ್ಲ, ಅದೊಂದು 4 ಗ್ರಾಮ್ಸ್ನಲ್ಲಿ ಬರುತ್ತೆ. ಬಿಕಾಸ್ ಅದೊಂದು ಸ್ವಲ್ಪ ವೆಯ್ಟ್ ಬರುತ್ತೆ, ನಿಮಗೆ ಡೈಲಿ ವೇರ್ ಮಾಡ್ಬೋದು ಆರಾಮಾಗಿ. ಮತ್ತು ಇದು ನೋಡಿ 2.25 ಗ್ರಾಮಲ್ಲಿ ಬರುತ್ತೆ. ಏನು ಗೊತ್ತಾ, ನೀವು ಬೇರೆ ಬೇರೆ ಚೇಂಜ್ ಮಾಡಬೇಕು ಅಂದರೆ ಒಂದು 2 ಗ್ರಾಮ್ಸ್ 1.5 ಗ್ರಾಮಲ್ಲೇ ತೊಗೊಳ್ಳಿ. ಇಲ್ಲ ನಾವು ಒಂದೇ ಥರ ಡೈಲಿ ವೇರ್ ಇಡಬೇಕು ಅಂದರೆ ಒಂದು 4 ಗ್ರಾಮ್ಸು 3 ಗ್ರಾಮ್ಸಲ್ಲಿ ತೊಗೊಳ್ಳಿ. ಸೊ ಇದು ನೋಡಿ 2 ಗ್ರಾಮ್ 2 ಗ್ರಾಮ್ 970 ಆ ಥರ ಬರುತ್ತೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 8,850 ರೂಪಾಯಿ ಆಗಿದೆ. 8,850 ರುಪೀಸ್, ಓಕೆನಾ. ಸೊ 916 ಗೋಲ್ಡ್ ನಾನು ಹೇಳ್ತಾ ಇರೋದು. ಪರ್ ಗ್ರಾಮ್ಗೆ 8,500 ಆಗಿದೆ. ಸೊ ಇದು ನೋಡಿ, ಇದು ಅಷ್ಟೇ 2 ಗ್ರಾಮ್ 2.5 ಗ್ರಾಮ್ ಆ ಥರ ಬರುತ್ತೆ. ಸೊ ಏನು ಅಂದರೆ ಎಲ್ಲ ಪ್ಲೇನ್ ಓಲೆಗಳನ್ನೇ ತೋರಿಸ್ತಾ ಇರೋದು. ಇವಾಗ ನೋಡಿ ಒಂದು ಸ್ವಲ್ಪ ಸ್ಟಡ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ನಾನು. ಈ ಸ್ಟಡ್ ಇಯರಿಂಗ್ಸ್ ಎಲ್ಲ ಏನು ಅಂದರೆ ನಿಮಗೆ ಒಂದು 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ 4 ಗ್ರಾಮ್ಸ್ 5 ಗ್ರಾಮ್ಸ್ ಆ ಥರ ಬರುತ್ತೆ. ಇದು ನೋಡಿ 5 ಗ್ರಾಮ್ 300 ಮಿಲಿ, ಅಂದರೆ 5.25 ಗ್ರಾಮ್ ಅಂದ್ಕೊಳ್ಳಿ. ಆ ಸ್ಟೋನ್ಸ್ ಇರೋದ್ರಿಂದ ಒಂದು ಸ್ವಲ್ಪ ತೂಕ. ಮತ್ತು ಇದು ನೋಡಿ ಒಂದು 4 ಗ್ರಾಮ್ಸ್ ಒಳಗೆ ಬರುತ್ತೆ. ಮಧ್ಯದಲ್ಲಿ ವೈಟ್ ಸ್ಟೋನ್ ಇರೋದ್ರಿಂದ ಒಂಥರ ಲುಕ್ ಇರುತ್ತೆ. ಮತ್ತು ಇದು ನೋಡಿ ಒಂಥರ ಬ್ರಿಕ್ ಕಲರಲ್ಲಿದೆ. ಸೊ ಇದೆಲ್ಲ ಏನು ಗೊತ್ತಾ, ಕೆಲವ್ರಿಗೆ ಸ್ಟಡ್ ಇಯರಿಂಗ್ಸ್ ತುಂಬ ಇಷ್ಟಪಡ್ತಾರಲ್ವಾ. ಸೊ ಎಲ್ಲ ಕೇಳ್ತಾ ಇದ್ರು ಕೆಲವರೆಲ್ಲ ನನ್ನ ಚಾನಲಲ್ಲಿ ಸ್ಟಡ್ ಇಯರಿಂಗ್ಸ್ದು ತೋರಿಸಿ ಅಂತ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ನೋಡಿ ಜಸ್ಟ್ ನಿಮಗೆ 1 ಗ್ರಾಮ್ 900, ಅಂದರೆ 2 ಗ್ರಾಮ್ಸ್ ಒಳಗೆ ಬರುವಂತಹ ಬ್ಯೂಟಿಫುಲ್ ಇಯರಿಂಗ್ ಇದು. ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಬರುತ್ತೆ. ಸೊ ಇದೆಲ್ಲ ಡೈಲಿ ವೇರ್ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ 3 ಗ್ರಾಮ್ 800 ಮಿಲಿ ಆ ಥರ ಬರುತ್ತೆ. ಏನು ಗೊತ್ತಾ, ಇದೆಲ್ಲ ವೈಟ್ ಸ್ಟೋನ್ ಬಂದು ಮಧ್ಯದಲ್ಲಿ ಒಂದು ರೆಡ್ ಬಂದಿದೆ. ಮತ್ತು ಇದು ನೋಡಿ ಫುಲ್ ಪ್ಲೇನಲ್ಲಿ ಬಂದು ಮಧ್ಯದಲ್ಲಿ ಹವಳ ಬರುತ್ತಲ್ಲ, ಕೋರಲ್ ಅಂತಾರಲ್ಲ ಆ ಥರ ಇದು. ಸೊ ಎಲ್ಲ 3 ಗ್ರಾಮ್ 4 ಗ್ರಾಮ್ ಅಂದ್ಕೊಳ್ಳಿ. ಈ ಒಂದು ಇದು ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಯುನೀಕ್ ಡಿಸೈನಲ್ಲಿದೆ. ಇದು ಗ್ರೀನ್ ಸ್ಟೋನು ಮತ್ತು ಇದು ಬಂದಿದೆ ಒಂಥರ ರೆಡ್ ಮರೂನ್ ಕಲರ್ ಥರ. ಅದು 4.5 ಗ್ರಾಮಲ್ಲಿದೆ. ಮತ್ತು ಈ ಒಂದು ಇಯರಿಂಗ್ ನೋಡಿ ತುಂಬಾ ಕ್ಯೂಟಾಗಿದೆ. ಇದೆಲ್ಲ
ವೆಸ್ಟರ್ನ್ ಕ್ಲಾತ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. 4.5 ಗ್ರಾಮ್ ಬರುತ್ತೆ ಅದು. ಮತ್ತು ಇದು ನೋಡಿ ಒಂಥರ ಡಿಫ್ರೆಂಟಾಗಿ ಶೇಪ್ ನೋಡಿ ಅದರದ್ದು ಎಷ್ಟು ಚೆನ್ನಾಗಿದೆ. ಡೈಲಿ ವೇರ್ಗೆ ಒಂದು ಸ್ವಲ್ಪ ಗೌನ್ಸ್ ಎಲ್ಲ ಹಾಕೋತೀವಲ್ಲ ವೆಸ್ಟರ್ನ್ ಕ್ಲಾತ್ಸ್ಗೆ, ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಒಂದು 2.5 ಗ್ರಾಮಲ್ಲಿದೆ ಇದು. ಮತ್ತು ಇದು ನೋಡಿ 5 ಗ್ರಾಮಲ್ಲಿ ಬರುತ್ತೆ ಇದು. ಇದು ಅಷ್ಟೇ ಕೋರಲ್ ಅವಳದು ಇದು. ಸೊ ಈ ಒಂದು ಟ್ರೇ ಬಾಕ್ಸಲ್ಲಿ ಏನು ಗೊತ್ತಾ, ಒಂದು 4 ಗ್ರಾಮ್ಸಿಂದ ಹಿಡಿದು 5 ಗ್ರಾಮ್ಸ್ ಅಪ್ ಟು 5 ಗ್ರಾಮ್ಸ್ವರೆಗೂ ಬರುತ್ತೆ ಇದು. ಇದು ಒಂಥರ ತುಂಬಾ ಚೆನ್ನಾಗಿದೆ ನೋಡಿ, ಬ್ಲೂ ಕಲರಲ್ಲಿದೆ. ಸೊ ಕೆಲವ್ರಿಗೆ ಇಷ್ಟ ಇರುತ್ತಲ್ಲ ಬೇರೆ ಬೇರೆ ಕಲರ್ಸಲ್ಲಿ ಕಲೆಕ್ಷನ್ ಬೇಕು ಅಂತ ಅನ್ನೋರಿಗೆ ಬೇರೆ ಬೇರೆ ಕಲರ್ಸಲ್ಲಿದೆ ಇದು. ಇದು ನೋಡಿ ಮರೂನ್ ಕಲರಲ್ಲಿ ತೋರಿಸ್ತಾ ಇರೋದು. ಇದು ಒಂದು 3.5 ಗ್ರಾಮಲ್ಲಿ ಬರುತ್ತೆ. ಸೊ ಎಲ್ಲನೂ ಹಾಗೆ ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾರ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೂ ಇನ್ನೂ ಮೋಟಿವೇಶನ್ ಬರುತ್ತೆ ಚೆನ್ನಾಗಿರೋ ವೀಡಿಯೋಸ್ ಮಾಡೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಮತ್ತು ಇದು ನೋಡಿ ಆವಾಗಲೇ ತೋರಿಸಿದ್ನಲ್ಲ ನಾನು, ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಥರ. ಸೊ ಎಲ್ಲ ಇದು ನೋಡಿ ಒಂದು ಸ್ವಲ್ಪ ವೆಯ್ಟ್ ಬರುತ್ತೆ, ಡೈಲಿ ವೇರ್ ಮಾಡ್ಬೋದು. ಇದೆಲ್ಲ ಥರದಕ್ಕೂ ಮ್ಯಾಚ್ ಆಗುತ್ತೆ, ಜೀನ್ಸ್ಗೆ ಹಾಕೊಳ್ಬೋದು ಎಲ್ಲದಕ್ಕೂ. 4.5 ಗ್ರಾಮಲ್ಲಿದೆ. ಆಮೇಲೆ ಕೋರಲ್ ಏನು ಗೊತ್ತಾ, ಲಕ್ಕಿದು ಅದು. ಕೋರಲ್ ವೇರ್ ಮಾಡೋದ್ರಿಂದ ತುಂಬ ನಮಗೆ ಮನಿ ಇನ್ಕ್ರೀಸ್ ಆಗುತ್ತೆ. ನನಗೂ ಆ್ಯಕ್ಚುಲಿ ನನ್ನ ಒಂದು ರಾಶಿನಲ್ಲಿ ಕೋರಲ್ದಾಗಿ ಬರುತ್ತೆ. ಕೋರಲ್ಲು, ಡೈಮಂಡ್ ಮತ್ತು ಪರ್ಲ್ ಆಗಿ ಬರುತ್ತೆ ನನಗೆ. ಸೊ ನನ್ನ ಒಂದು ರಾಶಿ ಪ್ರಕಾರ. ಸೊ ನಮ್ಮ ರಾಶಿ ತಕ್ಕನಂಗೆ ನಾವು ವೇರ್ ಮಾಡ್ತೀವಿ ನೋಡಿ, ಅವಾಗ ತುಂಬ ಚೆನ್ನಾಗಿ ನಾವು ದುಡ್ಡಾಗಲಿ ಚಿನ್ನ ಆಗಲಿ ಎಲ್ಲ ತಗೋತಾ ಇರ್ಬೋದು. ಸೊ ಹವಳ ಯಾವತ್ತಿದ್ರೂ ಶ್ರೇಷ್ಠ ಅಲ್ವಾ. ಸೊ ಇವಾಗ ಬನ್ನಿ ನಾನು 5 ಟಿಪ್ಸ್ನ ಹೇಳ್ತಾ ಇದ್ದೀನಿ, ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ನೋಡ್ಕೊಂಬನ್ನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 5 ಸೀಕ್ರೆಟ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಮಾಡಿದ್ರೆ ನಮ್ಮ ಮನೆಗೆ ಲಕ್ಷ್ಮೀ ದೇವರು ಒಲಿಯುತ್ತೆ. ಅಂದರೆ ಲಕ್ಷ್ಮೀ ದೇವರು ಒಲಿಬೇಕು ಅಂದರೆ ನಮ್ಗೇನು ಬೇಕು ಹೇಳಿ, ದುಡ್ಡು ಚಿನ್ನ ಅದೆಲ್ಲ ಸೇರಬೇಕು ಅಂದರೆ ಏನು ಮಾಡಿದ್ರೆ ನಮಗೆ ಅದೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ವಾಚ್ ಮಾಡಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ. ಸೊ ಟುಡೇಸ್ ಟಿಪ್ಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ನಾವೇನು ಮಾಡಬೇಕು, ದುಡ್ಡನ್ನು ಆಕರ್ಷಿಸಲು 5 ಟಿಪ್ಸ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಸೊ ಮನಿ ಅಟ್ರಾಕ್ಷನ್ ಟಿಪ್ಸ್ ಅಂತ, ಅಂದರೆ ಮನಿನ ಅಟ್ರ್ಯಾಕ್ಟ್ ನಾವು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇದು ಟಿಪ್ ಏನು ಅಂದರೆ, ಕುದುರೆ ಲಾಳನ ಮನೆಯ ಮುಂಬಾಗಿಲನ ಒಳಗಡೆ ಹಾಕಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಂದು ತೋರಿಸಿದ್ದೀನಿ ನೋಡಿ, ನಂದು ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ನಿಮಗೆ ಅದು ಗೊತ್ತಾಗಿರುತ್ತೆ. ಕೆಂಪು ಗಂಟಿನ ರಹಸ್ಯ ಅದರಲ್ಲೆಲ್ಲ ತೋರಿಸಿದ್ದೀನಿ ಕುದುರೆ ಲಾಳದ ಬಗ್ಗೆ. ಸೊ ಆ ಥರ ಒಂದು ಕುದುರೆ ಲಾಳನ ನಿಮ್ಮ ಮನೆಯ ಒಳಗಡೆ, ಅಂದರೆ ನಿಮ್ಮ ಹಾಲ್ ಇರುತ್ತಲ್ಲ, ಸೊ ನೀವು ಮನೆ ಎಂಟ್ರೆನ್ಸ್ ಆದ ತಕ್ಷಣವೇ ಮೇಲ್ಗಡೆ, ಆಯಿತಾ, ಒಳಗಡೆಯಿಂದ ಮೇಲ್ಗಡೆ ಭಾಗದಲ್ಲಿ ಹಾಕಬೇಕು. ಅದು ನನ್ನ ವಿಡಿಯೋದಲ್ಲಿದೆ, ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ಅದರಲ್ಲಿ. ಸೊ ಆ ಥರ ಮನೆಯ ಒಳಗಡೆ ಮೇಲ್ಭಾಗದಲ್ಲಿ ಹಾಕಬೇಕಾಗುತ್ತೆ ಅದು. ಸೊ ಅದು ಮೊದಲನೇ ಟಿಪ್ಪು. ಸೊ ಎರಡನೇದೇನು ಅಂದರೆ, ಒಂದು ಬಟ್ಲಿನಲ್ಲಿ ಹಿತ್ತಾಳೆ ಹಾರ ತೊಗೋಬೋದು, ಇಲ್ಲ ಒಂದು ಬೆಳ್ಳಿ ಬಟ್ಲಾರ ತೊಗೋಬೋದು ನೀವು. ಸೊ ಅದರಲ್ಲಿ ಏನು ಮಾಡಬೇಕು ಅಂದರೆ 6 ನಂಬರ್ ಅಡಿಕೆ ಹಾಕಬೇಕು. ಮತ್ತು ಕಮಲದ ಬೀಜ ಒಂಥರ ಬ್ಲ್ಯಾಕ್ ಕಲರಲ್ಲಿ ಇರುತ್ತಲ್ಲ, ದೇವ್ರದ್ದು ಲೋಟಸ್ ಸೀಡ್ಸ್ ಅಂದರೆ ಕೊಡ್ತಾರೆ ನಿಮಗೆ, ಪನ್ಸಾಲೆ ಅಂಗಡಿಲೆಲ್ಲ ಸಿಗುತ್ತೆ. ಅದು ದೇವ್ರ ಸಾಮಾನು ಸಿಗುತ್ತಲ್ಲ, ಆ ಅಂಗಡೀಲಿ ನೀವು ವಿಚಾರಿಸ್ಬೋದು. ಸೊ 6 ನಂಬರ್ದು ಕಮಲದ ಬೀಜ ಅಂದರೆ ಲೋಟಸ್ದು ಸೀಡ್ಸ್ನ ತೊಗೋಬೇಕು. ಮತ್ತು ಕವಡೆ, ಆಯಿತಾ, ಕವಡೆ ಒಂದು 6 ತೊಗೋಬೇಕಾಗುತ್ತೆ. ಮತ್ತು ಕಾಸು 6, 1 ರೂಪಾಯಿದು 6 ನಂಬರ್ ಬೇಕಾಗುತ್ತೆ. 1 ರೂಪಾಯಿದು ಒಂದು 6 ಕಾಸುಗಳು ಕಾಯಿನ್ಸ್ ತೊಗೊಳ್ಳಿ. ಮತ್ತು ಏಲಕ್ಕಿ ನಿಮಗೆ ಒಂದು 6 ಬೇಕಾಗುತ್ತೆ. ಮತ್ತು ಲವಂಗ 6. ಸೊ ಟೋಟಲ್ 6 ಬರುತ್ತೆ ನೋಡಿ. ಸೊ 6 ಅನ್ನೋದು ವೀನಸ್ನ ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು. ಶುಕ್ರನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ, ಶುಕ್ರ ಇದ್ರೇ ತಾನೇ ನಮ್ಮ ಮನೇಲಿ ಲಕ್ಷ್ಮೀ ದೇವರು ಒಲಿಯೋದು. ಲಕ್ಷ್ಮಿ ಇದ್ರೇ ನಮ್ಮ ಮನೇಲಿ ದುಡ್ಡು ಕಸ ಎಲ್ಲ ಇಂಪ್ರೂವ್ ಆಗೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಶುಕ್ರವಾರ ಮಾಡಿ ಇಲ್ಲ ಮಂಗಳವಾರ ಮಾಡಿ ಈ ಮೆಥಡ್ನ. ಸೊ ಸಾಯಂಕಾಲ ಒಂದು 5:45 ಗೋಧೋಳಿ ಸಮಯ ಅಂತಾರೆ ನೋಡಿ, ಆ ಟೈಮಲ್ಲಿ ನೀವು ಇದನ್ನು ಹಾಕ್ಬಿಟ್ಟು ದೇವ್ರ ಹತ್ರ ಇಟ್ಬಿಡಿ. ಸೊ ಅದನ್ನು ನೀವು ಚೇಂಜ್ ಏನು ಮಾಡೋಕ್ಕೆ ಹೋಗಬೇಡಿ. ಒಂದು 3 ಮಂತ್ಸ್ಗೊಂದ್ಸಲ ಅದು ಬೇರೆ ಚೇಂಜ್ ಮಾಡೋರಾಗುತ್ತೆ. ಕಾಸು ಹಂಗೆ ಇರಲಿ. ಸೊ ಅಡಿಕೆನೂ ತುಂಬ ದಿನ ಏನಾಗಲ್ಲ. ಸೊ ಯಾವುದು ನಿಮಗೆ ಇದಾಗಿರುತ್ತೋ ಅದನ್ನು ಮಾತ್ರ ಚೇಂಜ್ ಮಾಡಿ. ಕಮಲದ ಬೀಜನೂ ತುಂಬ ದಿನ ಇರುತ್ತೆ, ಕವಡೆನೂ ಇರುತ್ತೆ. ಸೊ ಏಲಕ್ಕಿ ಲವಂಗ ಮಾತ್ರ ರೀಪ್ಲೇಸ್ ಮಾಡಿ ಬೇಕಾದರೆ 3 ಮಂತ್ಸ್ಗೊಂದ್ಸಲ. ಸೊ ಆ ಟಿಪ್ಸ್ನ ಒಂದು ಫಾಲೋ ಮಾಡ್ಬೋದು. ಸೊ ಮೂರನೇ ನೋಡಿ, ಪರ್ಫ್ಯೂಮ್ ಹಾಕ್ಕೊಳ್ಬೇಕು. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಪರ್ಫ್ಯೂಮ್ ಹಾಕಬೇಕು ಅಂತ ಇದೇನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ. ಸೊ ಹೇಳ್ತೀನಿ ಬನ್ನಿ. ಸೊ ಏನು ಅಂದರೆ, ನಾವು ಪರ್ಫ್ಯೂಮ್ ಹಾಕೋಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಿಮಗೆ ಗೊತ್ತಲ್ಲ ಲಕ್ಷ್ಮೀ ದೇವ್ರಿಗೆ ಏನು ಇಷ್ಟ ಆಗುತ್ತೆ ಹೇಳಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು ದೇವ್ರಿಗೆ ಇಷ್ಟ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ನೀವು ತಿರುಪತಿನಲ್ಲಿ ನೋಡಿ, ಎಲ್ಲ ಲೇಡೀಸು ಎಷ್ಟು ಚೆನ್ನಾಗಿರೋ ಸ್ಯಾರಿ ಉಟ್ಕೊಂಡು, ರೇಷ್ಮೆ ಸ್ಯಾರಿ ಆಗಿರಲಿ, ಒಡವೆಗಳು ಹಾಕಿರಲಿ, ಮತ್ತು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ಸುಮ್ಮನೆ ನಾರ್ಮಲ್ ಥರ ಯಾರೂ ಹೋಗಲ್ಲ. ಅಬ್ಸರ್ವ್ ಮಾಡಿಬೇಕಾದ್ರೆ ತುಂಬ ಸೈಡ್, ಆಂಧ್ರ ಸೈಡಿಂದ
ತಮಿಳ್ನಾಡಿಂದ ಮತ್ತು ಇವಾಗೆಲ್ಲ ಕರ್ನಾಟಕದಲ್ಲೂ ತುಂಬ ಜನ ನಮ್ಮ ಕಡೆಯವರು ಮಾಡ್ತಿದ್ದಾರೆ. ಸೊ ಈ ಮೆಥಡ್ ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ಈ ಮೆಥಡ್ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಲಕ್ಷ್ಮೀ ದೇವ್ರ ಹತ್ರ ನೀವು ಹೋಗ್ಬೇಕಾದ್ರೆ ವೆಂಕಟೇಶ್ವರ ಅಂದರೆ ಅಲ್ಲಿ ಲಕ್ಷ್ಮೀ ದೇವರು ಸಹಿತನೇ ಇರುತ್ತೆ ಅಲ್ವಾ ವೆಂಕಟೇಶ್ವರ ದೇವ್ರಂದರೆ. ಸೊ ವೆಂಕಟೇಶ್ವರ ದೇವರು ರಿಚೆಸ್ಟ್ ಗಾಡ್ ಆಯಿತಾ. ಅವ್ರಿಗೆ ತುಂಬ ರಿಚ್ನೆಸ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಗೋಲ್ಡ್ ಆಗಿರ್ಬೋದು, ದುಡ್ಡು, ಒಡವೆಗಳು ತುಂಬ ಇಷ್ಟ. ಸೊ ಅದಕ್ಕೆ ಎಲ್ಲ ಏನು ಅಂದರೆ ನಾವು ಚೆನ್ನಾಗಿ ರೆಡಿಯಾಗಿ ಪರ್ಫ್ಯೂಮ್ ಹಾಕ್ಕೊಂಡು ಹೋಗಬೇಕು ಎಲ್ಲೇ ಹೋದ್ರು. ನಾವಾಗ ಏನು ಗೊತ್ತಾ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ. ನಾವು ತುಂಬ ಒಂಥರ ನಾವು ಅನ್ಕೋತೀವಿ, ಕನ್ನಡಿ ಮುಂದೆ ನಿಂತ್ಕೊಂಡ ತಕ್ಷಣ ಅನ್ಕೋತೀವಿ ವಾವ್ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರ್ತಾಯಿದೆ. ಸೊ ಆ ಥರ ಅಂದ್ಕೊಂಡ ತಕ್ಷಣವೇ ನಿಮಗೆ ಪಾಸಿಟಿವ್ ಫೀಲ್ ಆಗುತ್ತೆ ಆಯಿತಾ. ಸೊ ಅವಾಗ ನೀವೇನಾರು ಅನ್ಕೋತೀರಾ ಅಂದ್ಕೊಳ್ಳಿ, ನನಗೆ ಇಷ್ಟು ಗೋಲ್ಡ್ ಬೇಕು, ಏನಾರ ದುಡ್ಡು ಇಷ್ಟು ಬೇಕು ಅಂದರೆ ಆಟೋಮೆಟಿಕ್ಕಾಗಿ ಅದು ಬಂದು ನಿಮಗೆ ಸೇರಿಕೊಳ್ಳುತ್ತೆ. ಸೊ ಆ ಥರ ಸೊ ಯಾವಾಗಲೂ ನೋಡಿ, ದೇವಸ್ಥಾನಕ್ಕೆ ಯಾರೇ ಹೋಗಲಿ ಚೆನ್ನಾಗಿ ರೆಡಿಯಾಗಿ ಹೋಗಿ. ರೇಷ್ಮೆ ಸ್ಯಾರಿ ಇದ್ದರೆ ರೇಷ್ಮೆ ಸ್ಯಾರಿ ಉಡಿ, ಇಲ್ಲ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನೇ ಉಟ್ಕೊಂಡು ಹೋಗಿ, ಚೆನ್ನಾಗಿ ಕಾಣಿಸ್ಬೇಕಷ್ಟೆ. ಓಕೆ, ಸುಮ್ಮನೆ ಹೇಗೇಗೋ ಹೋಗ್ಬಾರ್ದು, ನೀಟಾಗಿ ರೆಡಿಯಾಗಿ ಹೋಗಬೇಕು. ಸೊ ಆ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವ್ರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ನಾನು ಈ ಟಿಪ್ಸ್ನ ತುಂಬ ಫಾಲೋ ಮಾಡ್ತೀನಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸೊ ಬನ್ನಿ. ಸೊ ಇವಾಗ 4ನೇ ಟಿಪ್ ಏನು ಅಂದರೆ, ಮನೆಯ ಗಂಡಸರು ಹೆಂಡತಿಗೆ ಅಥವಾ ಹೆಣ್ಣು ಮಕ್ಕಳು ಅಮ್ಮಗೆ ಬೈಬಾರ್ದು ಅಂತ. ಸೊ ಅದೇನಕ್ಕೆ ಅಂದರೆ, ಮನೆಯ ಗಂಡಸರು ಏನು ಗೊತ್ತಾ, ಒಂದು ನಿಮಿಷ ಹೇಳ್ತೀನಿ ಹಾಗೆ. ಸೊ ಏನು ಅಂದರೆ, ಕೆಲವು ಗಂಡಸರುಗಳು ನೋಡಿ ತುಂಬಾ ಬೈತಾ ಇರ್ತಾರೆ ಹೆಂಡ್ತಿರ್ಗೆ. ಸೊ ಆ ಥರ ಎಲ್ಲ ಬೈಬಾರ್ದು. ಯಾವಾಗಲೂ ಅಷ್ಟೇ ನಾವು ರೆಸ್ಪೆಕ್ಟ್ ಕೊಡಬೇಕು. ಹೆಂಡ್ತಿರ್ಗಾಗಲಿ, ಹೆಣ್ಮಕ್ಳಿಗಾಗಲಿ, ಇಲ್ಲ ಅಮ್ಮಂಗಾಗಲಿ, ಯಾರು ರೆಸ್ಪೆಕ್ಟ್ ಕೊಟ್ಟು ಇದು ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ನೋಡಿ ಚಿನ್ನ ಆಗಲಿ, ದುಡ್ಡಾಗಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ, ಮಾರ್ವಾಡಿಸ್ತು ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಅವರೆಲ್ಲರೂ ನೀವು ನೋಡಿರೋ ಪ್ರಕಾರ ಹೆಂಡ್ತಿರ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆಯಿತಾ. ಅವರು ಲಕ್ಷ್ಮಿ ಥರನೇ ಅವ್ರ ಹೆಂಡ್ತಿರ್ನ ಭಾವಿಸ್ತಾರೆ. ಸೊ ಅದರಿಂದ ಅವ್ರ ಮನೇಲಿ ಯಾವಾಗ ನೋಡೋರು ಚಿನ್ನ ಆಗಲಿ, ದುಡ್ಡಾಗಲಿ ತುಂಬಾ ಇರುತ್ತೆ ಬಿಕಾಸ್ ಆಫ್ ದಟ್ ಆಯಿತಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವಾಗ್ಲೂ ಮನೆಯ ಗಂಡಸರು ಹೆಣ್ಮಕ್ಳಿಗೆ ಬೈಬಾರ್ದು. ಸೊ ಯಾರ್ಯಾರ ಗಂಡು ಮಕ್ಕಳು ನೋಡ್ತಾ ಇದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಇನ್ಮೇಲೆ ಬೈಯಕ್ಕೆ ಹೋಗ್ಬಿಡಿ ಯಾರಿಗೂ, ಲೇಡೀಸ್ಗೆ. ಸೊ ಇದೇನಾಗುತ್ತೆ ಅಂದರೆ, ಹೆಂಡತಿರ್ನ ಎಷ್ಟು ನೀವು ಮರ್ಯಾದೆ ರೆಸ್ಪೆಕ್ಟ್ ಕೊಡ್ತಿರೋ, ಹೆಣ್ಣು ಏನು ಹೇಳಿ ಲಕ್ಷ್ಮೀ ಸ್ವರೂಪನೇ ಅಲ್ವಾ. ಸೊ ಹೆಣ್ಮಕ್ಳನ್ನ ನೀವೆಷ್ಟು ರೆಸ್ಪೆಕ್ಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ಓಕೆ, ಸೊ ಆ ಥರ. ಸೊ 4ನೇ ಟಿಪ್ಪು ಆ ಥರ ಹೇಳಿರೋದು. ಸೊ 5th ಒನ್ ನೋಡೋಣ ಬನ್ನಿ. ಸೊ 5th ಒನ್ ಏನು ಅಂದರೆ, ಸೆಲ್ಫ್ ಲವ್, ನಮ್ಮನ್ನು ನಾವು ಪ್ರೀತಿಸಬೇಕು. ಸೊ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು. ನನಗೆ ತುಂಬ ಚೆನ್ನಾಗಿ ಅನುಭವಕ್ಕೆ ಬಂದ್ಬಿಟ್ಟಿದೆ ಇದು. ಬಿಕಾಸ್ ಫಸ್ಟ್ ಎಲ್ಲ ನಾನು ಸುಮ್ಮನೆ ಹೇಗೇಗೋ ಇರ್ತಿದ್ದೆ. ಅಯ್ಯೋ ಅವರೆಲ್ಲ ಎಷ್ಟೊಂದು ಅಂದರೆ ಯಾರಾರ ತೊಗೊಂಡ್ರೆ ಗೋಲ್ಡ್ ಆಗಲಿ, ಡ್ರೆಸ್ ಆಗಲಿ, ನಾನು ಅನ್ಕೋತಾ ಇದ್ದೆ ಅಯ್ಯೋ ನಮ್ಮ ಹತ್ರ ತೊಗೊಳಕ್ಕಾಗಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿ ತೊಗೋತಾ ಇದ್ದಾರೆ ಅಂತ. ಆ ಥರ ಅಲ್ಲ. ಆಮೇಲೆ ನನಗೆ ಇದೆಲ್ಲ ನಾನು ಸ್ಟಡಿ ಮಾಡಿದ್ಮೇಲೆ ನಂಗೆ ರಿಯಲೈಸ್ ಆಯಿತು. ಏನು ರಿಯಲೈಸ್ ಆಯಿತು ಅಂದರೆ, ನಮ್ಮನ್ನು ನಾವು ಯಾವಾಗ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಯಾವಾಗ ಇಷ್ಟಪಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ನೀವೇನು ಅನ್ಕೋತೀವೋ ಅದು ನೀವು ಅಚೀವ್ ಮಾಡ್ತೀರಾ, ಖಂಡಿತ ಆಗುತ್ತೆ ಇದು. ಸೊ ಮುಂಚೆ ನಾನು ಅಯ್ಯೋ ನನಗೇನು ತೊಗೊಳಕ್ಕಾಗಲ್ಲ ಅನ್ಕೋತಿದ್ದೆ. ಬಟ್ ಇವಾಗ ಫುಲ್ ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡೋದು, ಯಾಕಾಗಲ್ಲ, ನಾನು ಏನಾರ ಒಂದು ಗೋಲ್ಡ್ ನೋಡಿರ್ತೀನಿ ಅಂದ್ಕೊಳ್ಳಿ. ಸೊ ಅದನ್ನು ನಾನು ತಗೋತೀನಿ, ನನ್ನ ಮೈಂಡಲ್ಲಿ ಹೇಗಿರುತ್ತೆ ಅಂದರೆ, ನಾನು 1 ಮಂತ್ ಒಳಗೆ ಗ್ಯಾರಂಟಿ ತೊಗೋತೀನಿ ಅಂತ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ಅದು ನಂಗೆ ಅಚೀವ್ ಆಗೇ ಆಗುತ್ತೆ, ಅದು ಸಿಗುತ್ತೆ. ಅದೇ ಥರ ಏನಾರ ಡ್ರೆಸ್ ನೋಡಿರಲಿ, ಡ್ರೆಸ್ಸು ಅಂತಲೇ ಇಲ್ಲ ನಾನು ಹೇಳ್ತಾ ಇರೋದು ನಿಮಗೆ, ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಆ ಥರ ನಮ್ಮನ್ನು ನಾವು ಯಾವಾಗ ಇಷ್ಟಪಡ್ತೀವೋ ಆಟೋಮೆಟಿಕ್ಕಾಗಿ ನಮಗೆ ಬೇರೆಯವ್ರಿಗೋಸ್ಕರ ನಾವು ಬದುಕಬಾರ್ದು. ಫಸ್ಟ್ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟನ್ನ. ಬಿಕಾಸ್ ಬೇರೆಯವ್ರು ಏನು ಅನ್ಕೋತಾರೋ, ಅವ್ರು ಆ ಥರ ಇದ್ದಾರೆ, ನಾವು ಈ ಥರ ಇದ್ದೀವಿ ಅಂತ ಆ ಥರ ಬರಲೇಬಾರ್ದು ನಿಮ್ಮ ಮೈಂಡಲ್ಲಿ. ನಿಮಗೆ ದೇವ್ರು ಕೊಟ್ಟಿರೋ ಸೌಂದರ್ಯ ಇರುತ್ತೆ, ಅಂದರೆ ನಿಮ್ಮ ಒಂದು ಏನಿರುತ್ತೋ ಅದನ್ನೇ ನೀವು ಯುಟಿಲೈಸ್ ಮಾಡ್ಕೋಬೇಕಂದ್ರೆ, ನೀವು ಚೆನ್ನಾಗಿ ರೆಡಿಯಾಗಿ ಎಲ್ಲರೂ ಹೋಗ್ಬೇಕಾದ್ರೆ ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಮ್ಮನ್ನು ನಾವು ಯಾವಾಗ ಇಷ್ಟಪಡ್ತೀವೋ ಆವಾಗಲೇ ನಮಗೆ ಫುಲ್ ಇಡೀ ವರ್ಲ್ಡೇ ನಮ್ಗೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬಿಕಾಸ್ ನಾವು ಯಾವಾಗ ನಮ್ಮನ್ನ ಇಷ್ಟಪಡ್ತೀವೋ ಆವಾಗಲೇ ನಮ್ಮ ಎಲ್ಲ ಕೆಲಸನೂ ನಮಗೆ ಸಕ್ಸಸ್ಫುಲ್ ಆಗುತ್ತೆ. ಬಿಕಾಸ್ ನಮ್ಮನ್ನ ನಾವು ಇಷ್ಟಪಡಲಿಲ್ಲ ಅಂದರೆ ಅದು ಗ್ಯಾರಂಟಿ ನಮ್ಮ ಮೈಂಡಲ್ಲಿ ಬರೀ ನೆಗೆಟಿವ್ ಥಾಟ್ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಲೈಫಲ್ಲಿ. ಸೊ ಇದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ಸೊ ನಿಮಗೆ ಲಕ್ಷ್ಮೀ ದೇವರು ಒಲಿಬೇಕು ಅಂದರೆ ಸೆಲ್ಫ್ ಲವ್. ಓಕೆ, ನಮ್ಮನ್ನು ನಾವು ಯಾವಾಗ ಇಷ್ಟಪಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ಅದು ಸಿಗುತ್ತೆ. ಯಾಕೆಂದರೆ ಪಾಸಿಟಿವ್ನೆಸ್ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀ ದೇವ್ರಿಗೆ ತುಂಬ ಇಷ್ಟ. ಏನು ಗೊತ್ತಾ, ಮನೇಲಿ ಗಲಾಟೆಗಳಾಗಬಾರ್ದು,
ತುಂಬಾ ಒಂಥರ ಪೀಸ್ಫುಲ್ ಆಗಿರಬೇಕು ಅಂಥ ಮನೇಲಿ ಲಕ್ಷ್ಮೀ ದೇವ್ರು ಬಂದು ನೆಲೆಸೋದು, ಓಕೆನಾ. ಸೊ ಆ ಥರ. ಸೊ ನನಗೆ ಗೊತ್ತಿರೋ ಈ ಥರ 5 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಯಾವಾಗಲೂ ಅಷ್ಟೇ ನಿಮ್ಮನ್ನು ನೀವು ಇಷ್ಟಪಡಿ ಚೆನ್ನಾಗಿ ರೆಡಿಯಾಗಿ ಎಲ್ಲಾರ ಹೋಗ್ಬೇಕಾದ್ರೂ ಬೇರೆಯವ್ರೇನೋ ಅನ್ಕೋತಾರೆ ಅದ್ರ ಬಗ್ಗೆ ನೀವು ಯೋಚನೆನೇ ಮಾಡಿಬಿಡಿ. ನಿಮಗೆ ನೀವು ಇಷ್ಟಪಡಬೇಕಾಯ್ತಾ. ನಿಮಗೆ ನೀವು ಚೆನ್ನಾಗಿ ಕಾಣಿಸಿದ್ರೆ ಲೋಕನೇ ನಿಮಗೆ ಚೆನ್ನಾಗಿ ಕಾಣಿಸ್ದಂಗೆ. ನಿಮ್ಮ ಯಾರಿಗೂ ಹೆದರ್ಕೋಬೇಡಿ. ನಿಮ್ಮ ಇಷ್ಟ, ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ತಾ ಹೋಗಿ, ಓಕೆನಾ. ಸೊ ನಿಮ್ಮನ್ನ ನೀವು ಯಾವಾಗ ಇಷ್ಟಪಡ್ತೀರೋ ಆವಾಗಲೇ ಎಲ್ಲನೂ ನಿಮಗೆ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ನಾನು ಮುಂಚೆ ಮಾಡ್ತಾ ಇರಲಿಲ್ಲ ಇದನ್ನು. ಇವಾಗ ನಾನು ಅಂದರೆ ಗೊತ್ತಾಗ್ತಾ ಇದೆ ನನಗೆ. ಇವಾಗ ನಾನು ಚೆನ್ನಾಗಿ ನಾನು ಎಲ್ಲೇ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗ್ತೀನಿ. ಬಿಕಾಸ್ ಬೇರೆಯವ್ರಿಗೆ ಮೆಚ್ಚಿಸ್ಬೇಕು ಅಂತಲ್ಲ, ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತಾ ಹೋಗುತ್ತೆ. ನಾವು ಯಾವಾಗ ಚೆನ್ನಾಗಿ ರೆಡಿ ಆಗ್ತೀವೋ ಅವಾಗ ನಮಗೇ ಗೊತ್ತಿಲ್ಲದೆ ಇರೋಂಗೆ ನಮಗೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಆಯಿತಾ. ಸೊ ಆ ಥರ ನಾ ಹೇಳಿದ್ನಲ್ಲ, ನಮಗೆ ಏನೇನು ಸಕ್ಸಸ್ ಸಿಗಬೇಕು ಅದೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಓಕೆನಾ. ಸೊ ಈ ಥರ ಒಳ್ಳೆ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಈ ಥರ ಜ್ಯುವೆಲ್ರಿ ವ್ಲಾಗ್ ಜೊತೆ ನಿಮಗೆ ಒಂಚೂರು ಬೇಜಾರಾಗಂಗೆ ನಾನು ಮಾಡಲ್ಲ ಫ್ರೆಂಡ್ಸ್. ಸೊ ಈ ಥರನೇ ಒಳ್ಳೆ ಟಿಪ್ಸ್ನ ನೀವು ನೋಡ್ಬೋದು ನನ್ನ ಚಾನಲ್ನಲ್ಲಿ. ನಂದು ಚಾನಲ್ ಹೊಸ್ದಾಗಿರೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮಿಂದನೇ ನನಗೆ ಈ ಒಂದು ಲೆವೆಲ್ಲಿಗೆ ನಾನು ರೀಚ್ ಆಗೋಕ್ಕೆ ಸಾಧ್ಯ ಆಯಿತು. ಸೊ ಮುಂದೆನೂ ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜ್ಯುವೆಲ್ರಿ ವ್ಲಾಗ್ ಆಗಿರ್ಬೋದು, ನಂದು ಪರ್ಸ್ನಲ್ ಸ್ಯಾರೀಸ್ ಕಲೆಕ್ಷನ್, ಇಲ್ಲ ಬ್ಲೌಸ್ದು, ಇಲ್ಲ ನನ್ನದೇ ಒಂದು ಜ್ಯುವೆಲ್ರಿ ಕಲೆಕ್ಷನ್ನ ವ್ಲಾಗ್ನಲ್ಲಿ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.